ಲಾಯರ್ ಜಗದೀಶ್ ಅವರು ಆಟೋದವ್ರು ಕೊಳ್ಳೆ ಹೊಡಿತಾ ಇದ್ದಾರೆ. ನಂದು 1.5 ಎಕರೆ ಇವತ್ತು ನನ್ನ ಪ್ರಾಪರ್ಟಿ ನೈಸ್ ರೋಡ್ ಹೋಗಿದೆ. ನನ್ನ ಸೈಟ್ ಕೊಟ್ಟಿಲ್ಲ KDB ಅಕ್ಯುರೇಷನ್ ಆಗಿ. ಯಾರಿಗೆ ಹೇಳಿ ನಾನು? ಮತ್ತೆ ನಾನೇ ಆಟ ಓಡಿಸ್ಬೇಕು? ಅವ್ರು KDB ಹೋಗಿದೆ ಅಲ್ವಾ ನಂದು? ಲಾಯರ್ ಜಗದೀಶ್ ಸರ್ ನನ್ನ ಸೈಟ್ ಓಡಿಸ್ಕೊಡ್ಲಿ, ನಾನು ಆಟನೇ ಓಡಿಸಲ್ಲ. ನೀನ್ ಎಲ್ಲಿಂದನೋ ಬಂದಿದ್ಯಾ ಅಂತ ಹೇಳಿದ್ರು. ಪಾಕಿಸ್ತಾನದಿಂದ ಬಂದಿಲ್ಲ, ಯಾರು ಎಲ್ಲೂ ಆರ್ಕೊಂಡ್ ಬಂದಿಲ್ಲ. ಪಾಕಿಸ್ತಾನದಿಂದ ಯಾರು ಬಂದು ಆಟ ಓಡಿಸ್ತಲೇ ಇಲ್ಲ. ಕರ್ನಾಟಕದಿಂದ ನಾವು ಆಟ ಓಡಿಸ್ತಾ ಇದೀವಿ. ನೀವು ಆಲ್ರೆಡಿ ಸೆಕೆಂಡ್ ಇಯರ್ ಓದಿ ವೃತ್ತಿಯಿಂದ ತೆಗೆದಾಕಿದ್ದಾರೆ. ನಾನು ಮನವಿ ಮಾಡ್ಕೊಂತ ಇದ್ದೀನಿ ನಿಮ್ಗೆ. ನಾನು ನಾಷ್ಟಿ ಹೋಗಿದೆ 1.5 ಎಕರೆ, ನಾನು ಆಟೋ ಓಡಿಸ್ತೀನಿ. BMW ಕಾರಲ್ಲಿ ಹೊಡೆದ್ರೆ ನಾನು ಜಾಗೋರ್ ತಗೊಂತೀನಿ, ನಾನು ನಾಷ್ಟಿ ಕೊಡ್ಸಿ. ನಾವು 24 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀವಿ ಸರ್. ನಮ್ಮ ವೃತ್ತಿ ಜೀವನ ಇದು ಅಲ್ವಾ? ರಾಬಿಟ್ ಬೈಕ್ ಬಂತು, ನಾವೇನ್ ತೊಂದರೆ ಸ್ಟಾಪ್ ಮಾಡಿದೆ ಹೈಕೋರ್ಟ್, ತಡೆಯಾಜ್ಞೆ ಕೊಟ್ಟಿದೆ. ಏನ್ ಸರ್? ತಡೆಯಾಜ್ಞೆ ಕೊಟ್ಟಿದೆ. ಅದ್ರನ್ನ ಕೋರ್ಟ್ ವಿರುದ್ಧ ಯಾರು ನಿಂತ್ಕೊಂಡು, ಯಾವ ರಾಜಕಾರಣಿಗಳೇ ಆಗ್ಲಿ, ಯಾವ ಆಟೋ ಡ್ರೈವರೇ ಆಗ್ಲಿ, ಯಾವ ಬೈಕ್ ಚಾಲಕರೇ ಆಗ್ಲಿ ವಿರುದ್ಧ ಯಾರು ಅದ್ರ ಬಗ್ಗೆ ಹೋರಾಟ ಮಾಡಕ್ ಆಗಲ್ಲ. ಕಾನೂನಿಗೆ ಯಾರು ವಿರುದ್ಧ ಇಲ್ಲ. ಕಾನೂನು ಎಲ್ಲರಿಗೂ ಒಂದೇ ಸರ್. ಒಬ್ಬ ಲಾಯರ್ ಆಗಿರ್ಲಿ, ಒಬ್ಬ ಸಾರ್ವಜನಿಕ ಆಗಿರ್ಲಿ, ಒಬ್ಬ ರಾಜಕಾರಣಿ ಆಗಿರ್ಲಿ, ಎಲ್ಲರಿಗೂ ಒಂದೇ ಕಾನೂನು ಬರುತ್ತೆ ಅಲ್ವಾ ಸರ್? ಇವತ್ತು ಲಾಯರ್ ಜಗದೀಶ್ ಅವರು ಏನ್ ಹೇಳ್ತಾ ಇದಾರೆ? ಆಟೋದವ್ರು ಕೊಳ್ಳೆ ಹೊಡಿತಾ ಇದ್ದಾರೆ. ಸರ್, ಕೊಳ್ಳೆ ಹೊಡಿತಾ ಇದ್ದಾರೆ ಅಂದ್ರೆ ಎಲ್ಲಿ ಕೊಳ್ಳೆ ಹೊಡಿತಾ ಇದ್ದಾರೆ ಸರ್? ನಾವು ಮೀಟರ್ ಹಾಕೊಂಡು ಓಡಿಸ್ತಾ ಇದ್ದೀವಿ ಸರ್. ಓಲಾ ಊಬರು ನಿನ್ನೆ ಮೊನ್ನೆಯಿಂದ ಬಂದಿಲ್ಲ. ಏನ್ ಸರ್? 2014ರಿಂದ ಇದೆ ಅಲ್ವಾ ಸರ್? 2014ರಿಂದ ನೀವೇನ್ ಮಾಡ್ತಾ ಇದ್ದೀರಾ? ಏನ್ ಸರ್? ಇವತ್ತು RTOದವರು ಎಲ್ಲ ಕಡೆ ಹಿಡ್ದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆಟೋದವ್ರ ಮೇಲೆ ಎಷ್ಟಾಗ್ತಾ ಇದಾರೆ? 5,000. ಬಾಯಿಗೆ ಬಂದಷ್ಟು, ಕೈಗೆ ಪೆನ್ ಇದೆ ಅನ್ಬಿಟ್ಟು ಎಷ್ಟು ಬೇಕೋ ಫೈನ್ ಆಗ್ತಾ ಇದ್ರು RTOದವರು. ಅದನ್ನ ಕೇಳಿಕೆ ಯಾರು ಇಲ್ವಾ? ಆಟೋ ಡ್ರೈವರ್ ನಾವು ಕೂಲಿ ಮಾಡ್ಕೊಂಡು ಬರ್ತೇವೆ ಸರ್. ನಾವು ಸ್ವಯಂಭೂತವಾಗಿ ಸಂಪಾದನೆ ಮಾಡ್ತಾ ಇದ್ದೀವಿ. ನಾವು ಮೀಟ್ರಿಗೂ ರೆಡಿ ಇದ್ದೀವಿ ಓಡ್ಸೋಕ್ಕೆ. ನಾವು ಮಾಧ್ಯಮದವ್ರಿಗೆ ಹೇಳೋದಿಷ್ಟೇ ಸರ್, ದಯವಿಟ್ಟು ಮೀಟ್ರಿಗೆ ಓಡಿಸ್ತೀವಿ ನಾವು. ನಮಗೆ ಮಿನಿಮಮ್ 36 ಅಂತ ಹೇಳಿದ್ದಾರೆ. 18 ರೂಪಾಯಿ ಕಿಲೋಮೀಟ್ರ್ ನಮ್ಗೆ ಸಾಲಲ್ಲ. ಮಿನಿಮಮ್ 40 ಕೊಡಲಿ, ಪರ್ ಕಿಲೋಮೀಟ್ರ್ 20 ರೂಪಾಯಿ ಕೊಡಲಿ, ನಾವು ರೆಡಿ ಇದ್ದೀವಿ ಸರ್ ಮೀಟ್ರಿಗೆ ಓಡ್ಸೋಕ್ಕೆ. ನಾವೇನು ಓಲಾ ಊಬರ್ ನಂಬ್ಕೊಂಡು ಏನು ಜೀವನ ಮಾಡ್ತಾ ಇಲ್ಲ. ಕಾಲ ಮುಡ್ತಿಂದ ಏನು, ನನ್ನ ವೃತ್ತಿ ಬಂದು 23 ವರ್ಷ ಇದೆ ಆಟೋ. ನಾವು ಅದನ್ನ ಓಲಾ ಊಬರ್ ನಾನು ವಿರೋಧ ಮಾಡ್ತೀನಿ. ನನಗೆ ಬೇಡ ಓಲಾ ಊಬರು. ಇವತ್ತು ಕಸ್ಟಮರು ಎಡಿಟ್ ಆಗಿದ್ದಾರೆ. ಮನೆ ಮುಂದಕ್ಕೆ ಆಟೋ ಬರುತ್ತೆ, ಆನ್ಲೈನ್ ಬುಕ್ ಮಾಡಿದ್ರೆ ಅವ್ರ ಮನೆ ಮುಂದಕ್ಕೆ ಆಟೋ ಹೋಗುತ್ತೆ. ಇವತ್ತು ರೋಡಲ್ಲಿ ನಾವು ಪಬ್ಲಿಕ್ ಯಾರೂ ಬರಲ್ಲ ಸರ್ ಆಟೋ ಅಂತ ಕೈ ಹಾಕಲ್ಲ. ಬೇಕಾದ್ರೆ ಇಲ್ಲೇ ನಿಂತ್ಕೊಂಡು ನೋಡಿ. ಮಾಧ್ಯಮದಾಗ ನಾನು ಇಷ್ಟೇ ಕೇಳ್ಕೊಳ್ಳೋದು, ನೀವು ಈ ಸುದ್ದಿನ ಎಲ್ಲರಿಗೂ ಮುಟ್ಟಿಸಿ. ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡೋದು ಇಷ್ಟೇ, ಪಬ್ಲಿಕ್ಗೆ ನಾನು ಹೇಳೋದು, ಆಟೋಗೆ ಕೈ ಹಾಕಿ ಮೀಟ್ರಿಗೆ ಬರ್ತೀವಿ ನಾವು. ಪಬ್ಲಿಕಲ್ಲಿ ಕೈ ಹಾಕಿ ಆಟೋ ನಿಲ್ಸಪ್ಪ ಅಂದ್ರೆ ನಿಲ್ಲಿಸ್ತೀವಿ, ಹತ್ತಿಸ್ಕೊಂಡು ಹೋಗ್ತೀವಿ, ನಾವು ಮೀಟ್ರ್ ಹಾಕ್ತೀವಿ. ಎಕ್ಸ್ಟ್ರಾ ಯಾರೋ ಕೇಳ್ತಾರೆ ಸರ್. ಆಟೋದವರು ಎಲ್ಲ ಸಾಚ ಅಂತ ಹೇಳಲ್ಲ, ಎಲ್ಲರೂ ಕಾನೂನು ಪಾಲನೆ ಮಾಡೋರು ಯಾರೂ ಇಲ್ಲ. ನಾನು ಒಬ್ಬ ಮಾಡ್ಬೋದು. ಒಂದು ಲಕ್ಷದಲ್ಲಿ ಒಂದು 50 ಇಲ್ಲ 90 ಭಾಗ ಮಾಡ್ತಾರೆ ಕಾನೂನು ಪಾಲನೆ ಇದ್ದವರು ಅಂತ. 10% ಯಾರೋ ನೆನ್ನೆ ಮೊನ್ನೆ ಡ್ರೈವರ್ಗಳು ಬಂದಿದ್ದಾರೆ, ಅಂಥವ್ರು ಮಾಡಲ್ಲ. ಅಂಥವ್ರಿಗೆ ವಿರುದ್ಧ RTO ಕೇಸು ಹಾಕ್ಲಿ, ಗಾಡಿ ಸೀಜ್ ಮಾಡಲಿ, ಪರ್ಮೆಂಟು, DL, FC ಇನ್ಶೂರೆನ್ಸ್ ಎಲ್ಲ ಇದೆ ನಮ್ಮ ಹತ್ರ. ಅದನ್ನು ಪಾಲನೆ ಮಾಡಿ ಯೂನಿಫಾರ್ಮ್ ಹಾಕಿ ಓಡಿಸಿ. ನಾವು ಕರೆಕ್ಟಾಗಿದ್ದರೆ ಯಾವ RTOದವರು ಹಿಡಿಯಲ್ಲ, ಯಾವ ಪೊಲೀಸರು ಹಿಡಿಯಲ್ಲ. ಏನು ಸರ್? ಅದನ್ನ ನಾವು ದಯವಿಟ್ಟು ನನ್ನ ಆಟೋ ಡ್ರೈವರ್ಗಳಿಗೆ ಮನವಿ ಮಾಡೋದಿಷ್ಟೇ, ನೀವು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇಟ್ಕೊಳ್ಳಿ. ಇವತ್ತು ಯಾರೋ ಲಾಯರ್ ಜಗದೀಶ್ ಅವರು ಆಟೋದವ್ರು ಕೊಳ್ಳೆ ಹೊಡಿತಾ ಇದ್ದಾರೆ ಅಂತ ಹೇಳ್ತಾರೆ, ಅದು ತಪ್ಪದು ಸರ್. ಇವತ್ತು ಅವರು ಲಾಯರೇ ಆಗಿದ್ದಾರೆ. ಅವ್ರು ಲಾಯರ್ ಆಗೋದ್ರಿಂದ ಅವ್ರ ವೃತ್ತಿ ಹಂಗಾರೆ ನಾನು ಹೇಳ್ತೀನಿ, ಒಂದು ಕೇಸ್ ನಾನು ಕೊಡ್ತೀನಿ ಸರ್, ಫ್ರೀಯಾಗಿ ನಡ್ಸ್ಕೊಂಡು ಕೊಡ್ತಾರೆ ಸರ್ ಅವರು ನನ್ನ ಕೇಸ್ನ. 1 ರೂಪಾಯಿ ದುಡ್ಡು ತಗೊಳ್ಳಲ್ವ ಲಾಯರ್ ಅವರು? ಇವತ್ತು ಆಟೋ ಡ್ರೈವರ್ ನಾನು 23 ವರ್ಷ ಸರ್. ನಂದು ನೈಸ್ ರೋಡು, ಬಲಶಂಕರಿ 6ನೇ ಅಂತ 6 ಸ್ಟೇಜು. ನಂದು ನಮ್ಮ ತಂದೆಯವರು 5 ಜನ ಅಣ್ಣ ತಮ್ಮದಿರು. ನಮ್ದು 1.5 ಎಕರೆ ಲ್ಯಾಂಡ್ ಹೋಗಿದೆ. ಇವತ್ತು ಆಟೋ ಓಡಿಸಿ ಜೀವನ ಮಾಡಬೇಕಾಗಿಲ್ಲ. ಲಾಯರ್ ಜಗದೀಶ್ ಅವರು BMW ಕಾರಲ್ಲಿ ಓಡಾಡ್ತಾ ಇದ್ದಾರೆ, ನಾನು ಆಟೋ ತಗೊಂಡು ಓಡಾಡ್ತೀನಿ. ನಂದು 1.5 ಎಕರೆ ಇವತ್ತು ನನ್ನ ಪ್ರಾಪರ್ಟಿ ನೈಸ್ ರೋಡ್ಗೆ ಹೋಗಿದೆ. ನನ್ನ ಸೈಟ್ ಕೊಟ್ಟಿಲ್ಲ KDB ಅಕ್ಯುರೇಷನ್ ಆಗಿ. ಯಾರಿಗೆ ಹೇಳಿ ನಾನು? ಮತ್ತೆ ನಾನೇ ಯಾಕೆ ಆಟೋ ಓಡಿಸ್ಬೇಕು? ಅವರು KDB ಹೋಗಿದೆ ಅಲ್ವಾ ಸರ್ ನಂದು? ಲಾಯರ್ ಜಗದೀಶ್ ಸರ್ ನನಗೆ ಸೈಟ್ ಕೊಡಿಸ್ಕೊಡ್ಲಿ, ನಾನು ಆಟೋನೇ ಓಡಿಸಲ್ಲ. ಆಟೋ ಡ್ರೈವರ್ಗೆ ಬೆಲೆ ಇದೆ. ನೀನು ಎಲ್ಲಿಂದನೋ ಬಂದಿದ್ಯಾ ಅಂತ ಹೇಳಿದ್ರು ಸರ್. ಯಾರು
ಪಾಕಿಸ್ತಾನದಿಂದ ಬಂದಿಲ್ಲ, ಯಾರು ಎಲ್ಲೂ ಆರ್ಕೊಂಬಂದಿಲ್ಲ, ಕರ್ನಾಟಕನೇ ನಮ್ಮದು. ಆಪ್ ಟು ಅವ್ರು ಏನು ಹೇಳಿದ್ರು, ಕೆಂಪೇಗೌಡರು DNA ಅಂತ ಹೇಳಿದ್ರು. ಕೆಂಪೇಗೌಡರು DNA ಆದರೆ ಅವ್ರಿಗೆ ಸೀಮಿತ ಇರ್ಬೋದು, ಕರ್ನಾಟಕದಲ್ಲಿ ಎಲ್ಲರಿಗೂ ಸೀಮಿತನೇ ಕೆಂಪೇಗೌಡರು, ಅವ್ರೊಬ್ರಿಗೆ ಅಲ್ಲ. ಏನು ಹೇಳಿ, ಅವ್ರೊಬ್ಬರೇ ಅಲ್ಲ, ನಾಡು ಪ್ರಜೆ ಕೆಂಪೇಗೌಡರು ಕಟ್ಟಿದ ನಾಡು, ಕಟ್ಟಿದ ಬೆಳೆಸಿರೋ ನಾಡಿದು, ಬದುಕ್ತಾ ಇದ್ದೀವಿ ಸ್ವಾವಲಂಬಿತವಾಗಿ. ಯಾರ್ದೇನಲ್ಲ ಇದು ಕರ್ನಾಟಕ. ಎಲ್ಲರೂ ಇವತ್ತು ತಮಿಳ್ನಾಡಿಂದ ಬಂದವ್ರೆ, ಆಂಧ್ರದಿಂದ ಬಂದವ್ರೆ, ಕೇರಳದಿಂದ ಬಂದವ್ರೆ, ಒರಿಸ್ಸಾಯಿಂದ ಬಂದವ್ರೆ, ಎಲ್ಲರಿಗೂ ಬದುಕಕ್ಕೆ ಹಕ್ಕಿದೆ. ಇಲ್ಲಿ ಸಂವಿಧಾನ ಇದೆ, ಇಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಯಾರು ಬೇಕಾದ್ರೂ ಬದುಕ್ಬೋದು. ಇವತ್ತು ಆಟೋ ಡ್ರೈವರ್ ಎಲ್ಲಿಂದನೋ ಬಂದಿದ್ದಲ್ಲೋ ಅಂದ್ರೆ, ಹಂಗಾರೆ ಆಟೋ ಡ್ರೈವರ್ ಪಾಕಿಸ್ತಾನದಿಂದ ಬಂದಿದ್ದಾನ? ಕರ್ನಾಟಕದಲ್ಲೇ ಇರೋದು ನಾವು. ಪಾಕಿಸ್ತಾನದಿಂದ ಯಾರು ಬಂದು ಆಟೋ ಓಡಿಸ್ತಾ ಇಲ್ಲ, ಕರ್ನಾಟಕದಿಂದ ನಾವು ಆಟೋ ಓಡಿಸ್ತಾ ಇದ್ದೀವಿ. ಅದ್ರನ್ನ ಮಾತಾಡಬೇಕಾದ್ರೆ ಆಟೋದವ್ರು ಯಾರೋ ಒಬ್ಬ ತಪ್ಪು ಮಾಡುವ ಸರ್, ತಪ್ಪು ಮಾಡ್ದನ್ ಶಿಕ್ಷೆ ಕೊಡೋಕ್ಕೆ ಕಾನೂನು ಇದೆ, ಪೊಲೀಸರು ಇದ್ದಾರೆ, RTO ಇದ್ದಾರೆ, ಅಧಿಕಾರಿಗಳಿದ್ದಾರೆ. ನೀವು ಕಾನೂನು ಕಾಪಾಡಂಗಿದ್ರೆ ಮತ್ತೆ ನಂದು ಪ್ರಾಫಿಟಿ ಹೋಗಿದೆ. ನೀವು BMW ಕಾರಲ್ಲಿ ಓಡಾಡ್ತಾ ಇದ್ದಾರೆ ಜಗದೀಶ್ ಅವರೇ, ನಾನು ಮನವಿ ಮಾಡ್ತೀನಿ, ದಯವಿಟ್ಟು ಲೈವ್ ನೋಡ್ಬೋದು ನೀವು ಮಾಧ್ಯಮದಲ್ಲಿ. ನಂದು ನೈಸ್ ರೋಡ್ಗೆ 1.5 ಎಕರೆ ಆಸ್ತಿ ಹೋಗಿದೆ. 28 ವರ್ಷ ಆಗಿದೆ ನಾನು ಆಸ್ತಿ ಹೋಗಿ. ಇವತ್ತು ಆಟೋ ಓಡಿಸ್ತಾ ಇದ್ದೀನಿ. ಏನು ಓಡಿಸ್ತಾ ಇದ್ದೀನಿ? ನಾವು ವೃತ್ತಿ ಅದು. ಯೂನಿಫಾರ್ಮ್ ಹಾಕ್ತೀನಿ, DL ಇದೆ, ಡಾಕ್ಯುಮೆಂಟ್ಸ್ ಇದೆ, ಎಲ್ಲ ಇದೆ. ನಾನು ಯಾರಿಗೂ ಮೋಸ ಮಾಡ್ತಾ ಇಲ್ಲ. ಇಲ್ಲಿ ಆಟೋ ಮೀಟ್ರ್ ಹಾಕ್ಕಂತೀವಿ, ಹೊಡಿತೀವಿ. ಇವತ್ತು ಓಲಾ ಒಬ್ಬ ಸ್ಟಾಪ್ ಮಾಡಿಸ್ಬಿಡಿ, ಮತ್ತೆ ನಮ್ಮ ಮೀಟ್ರಿಗೆ ಓಡಿಸ್ತೀವಿ. ನನಗೆ ಬೇಡ ಓಲಾ ಒಬ್ಬರು, ನಮ್ಮ ಮೀಟ್ರಿಗೆ ರೆಡಿ ಇದ್ದೀವಿ ಓಡಿಸೋಕ್ಕೆ. 40 ರೂಪಾಯಿ ಮಿನಿಮಮ್ ಬೇಕು, 20 ರೂಪಾಯಿ ಕಿಲೋಮೀಟ್ರ್ ಬೇಕು ನಮಗೆ. ಜಗದೀಶ್ ಅವರೇ, ನಮ್ಮದು ಈ ಥರ ಇದೆ ನೈಸ್ ರೋಡ್ ಜಮೀನ್ದು, ಕೊಡಿಸ್ಬಿಡಿ, ನ್ಯಾಯ ಕೊಡಿಸಿ, ನಾನು ಒಪ್ಕೊಂತೀನಿ ನಿಮ್ಮನ್ನ ವಕೀಲರು ಅಂತ. ನೀವು ಆಲ್ರೆಡಿ 2nd ಇಯರ್ ಓದಿ ವೃತ್ತಿಗೆ ಆಲ್ರೆಡಿ ನಿಮ್ಮನ್ನ ವೃತ್ತಿಯಿಂದ ತೆಗ್ದಾಕಿದ್ದಾರೆ. ಆ ತೆಗ್ದಾಕಿರೋದ್ರಿಂದ 2nd ಇಯರ್ ಆಗಿ ಇವಾಗ ನಾನು ಲಾಯರು ಅಂತ ಹೇಳ್ಕೊಂತ ಇದ್ದೀರಾ. ಆ ಲಾಯರ್ಗೆ ಬೆಲೆ ಕೊಡ್ತೀವಿ, ಅದನ್ನ ಉಳಿಸ್ಕೋಬೇಕು ನೀವು. ಆಟೋ ಡ್ರೈವರ್ ಎಲ್ಲರೂ ಕೆಟ್ಟವರೇ ಅಲ್ಲ, ಎಲ್ಲರೂ ಕಳ್ಳರೇ ಅಲ್ಲ. ಅದನ್ನ ಗೌರವತೆಯಿಂದ ನಾವು ಕೇಳ್ಕೊಂತ ಇದೀವಿ. ಲಾಯರ್ ಜಗದೀಶ್ ಅವರೇ, ಇದೆಲ್ಲ ಸರಿ ಇಲ್ಲ, ಇದು ನೀವು ಮಾಡ್ದಾರ ತಪ್ಪು. ಯಾರೋ ಒಬ್ಬ ಮಾಡಿದ್ರೆ ತಪ್ಪು. ನೀವು ಹಂಗಾರೆ ಲಾಯರ್ ವೃತ್ತಿಲಿ ನೀವು ದುಡ್ಡು ತಗೊಂಡಿರೋ ಪ್ರಿಯ ಕೇಸ್ ನಡೆಸ್ತೀರಾ ಯಾವ್ದಾನ ಲಾಯರ್ಗೆ? ಹಂಗಾರೆ ನೀವು ಕೇಳಿದಷ್ಟು, ಹಂಗಾರೆ ಒಂದು ಕೇಸ್ ನಾನು 100 ರೂಪಾಯಿ ಕೊಡ್ತೀನಿ, ಕೇಸ್ ನಡ್ಸ್ಕೊಂಡು ಕೊಡ್ತೀನಿ, ನಾನು ಜಾಸ್ತಿದು ಬನ್ನಿ ಕೊಡ್ತೀನಿ 100 ರೂಪಾಯಿ ಕೇಸು. ನೀವು ಮಾತ್ರ 500 ಕೊಡಿ, 1000 ಕೊಡಿ, ಒಂದು 3 ರೂಪಾಯಿ ಪೇಪರ್ಗೆ 500 ರೂಪಾಯಿ ಕೇಳ್ತೀರಾ? ತಪ್ಪಲ್ವಾ ಅದು? ನೀವು ಮಾತ್ರ ಅದು ದಂಡೆ ಅಲ್ವಾ ನಿಮ್ಮದು? ನೀವು ಕರೆಕ್ಟಾಗಿ ಮಾತಾಡ್ತೀರಲ್ಲ ಯಾರವ್ರು ಜಗದೀಶ್ ಅವರೇ? ಆಟೋ ಡ್ರೈವರೇ ನಿನ್ನ ಮನೆ ಆಳಲ್ಲ, ನಿನ್ನ ಮನೆ ಜೀತದ ಆಳಲ್ಲ. ಟೇಕ್ ಈಸಿಗೆ ರೆಸ್ಪೆಕ್ಟ್ ಕೊಟ್ಟು ಆಟೋ ಡ್ರೈವರ್ ರೆಸ್ಪೆಕ್ಟ್ ತಗೊಳ್ಳಿ. ಯಾವನ ಒಬ್ಬ ತಪ್ಪು ಮಾಡ್ರೆ ಆಟೋ ಡ್ರೈವರ್ ಕಳ್ಳರು ಅಂತ ಹೇಳ್ತಿರಲ್ಲ, ದರೋಡೆಕೋರರು ಅಂತ ಹೇಳ್ತೀರ. ನಾಡ ಕಟ್ಟಿದ ಪ್ರಭು ಕೆಂಪೇಗೌಡರು ಏನು ಫ್ರೀಯಾಗೇನು ಇಲ್ಲೇನು ಯಾರಿಗೇನು ಬಿಟ್ಟಿಲ್ಲ. ಎಲ್ಲರೂ ಸ್ವಯಂವಾಗಿ ಸಂಪಾದನೆ ಮಾಡ್ಕೊಂಡು ದುಡ್ಕೊಂಡು ತಿನ್ನಿ ಅಂತ. ನಿನಗೆ ಹೆಂಗೆ ಸಂಸಾರ ಇದೆ, ನಮಗೂ ಸಂಸಾರ ಇದೆ. ಅದನ್ನು ಕರೆಕ್ಟಾಗಿ ಮಾತಾಡಬೇಕು. ದಯವಿಟ್ಟು ಜಗದೀಶ್ ಅವರೇ, ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಿಮಗೆ. ನನ್ನ ಆಸ್ತಿ ಹೋಗಿದೆ 1.5 ಎಕರೆ. ನಾನು ಆಟೋ ಓಡಿಸಿ BMW ಕಾರಲ್ಲಿ ಹೊಡೆದ್ರೆ ನಾನು ಜಾಗೋರ್ ತಗೊಂತೀನಿ, ನನ್ನ ಆಸ್ತಿ ಕೊಡಿಸಿ. ಬನ್ನಿ ನೈಸ್ ರೋಡ್ಗೆ ಬನ್ನಿ, ಬಲಶಂಕರಿ 6ನೇ ಅಂತ, ಸೋಂಪುರ, ಆಟೋ ಡ್ರೈವರ್ ಮುನ್ರಾಜ್ ಅಂತ ಹೇಳಿ. ನಾನು ಆಸ್ತಿ ಹೋಗಿದೆ ನೈಸ್ ಸರ್ಕಲ್ಗೆ, ನಂದು ಆಸ್ತಿ ಕೊಡಿಸ್ಬಿಡಿ. ನಾನು ಆಟೋ ಓಡಿಸಲ್ಲ. ಆಟೋ ಡ್ರೈವರ್ ಎಲ್ಲಿಂದನೋ ಬಂದ್ಬಿಟ್ಟಿಲ್ಲ, ನಾನು ಬೆಂಗಳೂರೇ, BBMP ವಾರ್ಡ್ ನಂಬರ್ 198. ನನಗೂ ನೋವಿದೆ. ನಂದು ಪಿತಾದಿತ ಅಷ್ಟೇ. ನಮ್ಮ ತಾತ ಮುತ್ತಾತರು 4 ತಲೆಮಾರು, ನಾನು 5ನೇ ತಲೆಮಾರು ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಆಟೋ ಡ್ರೈವರ್ಗೆ ಬೆಲೆ ಇದೆ. ಯಾರೋ ಒಬ್ಬ ಮಾಡಿದ್ರೆ ಕಳ್ಳ ಅಂದರೆ ಹಿಡ್ದಾಕ್ತಾರೆ, ಪೊಲೀಸರು ಇದ್ದಾರೆ. ಹಂಗಾರೆ ಕಾನೂನು ನೀವು ಕಾಪಾಡಂಗಿದ್ರೆ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಭ್ರಷ್ಟಾಚಾರ ಇದೆ ಕರ್ನಾಟಕದಲ್ಲಿ, ಭ್ರಷ್ಟಾಚಾರ ತಾಂಡಿ ಆಡ್ತಾ ಇದೆ. ನಿಲ್ಲಿಸ್ತೀರಾ ಜಗದೀಶ್ ಅವರೇ? ಬನ್ನಿ ನೈಸ್ ರೋಡ್ಗೆ ಬನ್ನಿ, ನೈಸ್ ಸರ್ಕಲಲ್ಲಿ ನನ್ನ ಆಸ್ತಿ ಹೋಗಿದೆ, ನನ್ನ ಆಸ್ತಿ ಕೊಡಿಸ್ಬಿಡಿ. ನಾನು ಆಟೋ ಓಡಿಸಲ್ಲ. ನಾವು ದೇವರು ಅಂತ ಪೂಜೆ ಮಾಡ್ತೀನಿ ಜಗದೀಶ್ ಅವರೇ, ಬನ್ನಿ. ನಾನು ನಿಮ್ಮನ್ನ ಒಂದು ಮಾತು ಬೈಯಲ್ಲ. ನೀವು ವಕೀಲರಾಗಿದ್ದೀರಾ, ನಾನು ಆಟೋ ಡ್ರೈವರ್ ಆಗಿದ್ದೀನಿ, ನಾನು ಯೂನಿಫಾರ್ಮ್ ಹಾಕಿದ್ದೀನಿ, ನಾನು ಯಾರನ್ನೂ ಬೈಯಲ್ಲ ಕೆಟ್ಟದಾಗಿ. ನನಗೆ ಕೆಟ್ಟ ಮಾತು ಬರೋಲ್ಲ. ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮಾಧ್ಯಮದವ್ರಿಗೆ, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಜಗದೀಶ್ ಸರ್ಗೆ ಹೇಳಿ ನನಗೆ ನ್ಯಾಯ ಕೊಡಿಸಿ. ಸರ್ ಇವಾಗ ಕಸ್ಟಮರ್ ಏನು ಮಾಡ್ತಾರೆ ಅಂದರೆ, ಒಬ್ಬೊಬ್ಬರು ರೈಟ್ ಅಂತಾರೆ, ಸರ್ ಈ ಥರ ಆಲ್ಟೋ ಹಿಡಿತಾ ಇದ್ದಾರೆ, ನಾವು ಮೀಟ್ರ್ ಹಾಕ್ಕಂತೀವಿ ಸರ್ ಅಂತೆ, ಓಕೆ ಅಂತಾರೆ. ಈಗ ಲಾಮ್ಲಿಂಗ್ ರೆಡ್ಡಿ ಸಾಹೇಬ್ರಿಗೆ ಹೇಳೋದು ಅಷ್ಟೇ, ನಾನು ದಯವಿಟ್ಟು ಆಪ್ ಎಲ್ಲ ಡಿಲೀಟ್ ಮಾಡಿಸ್ಬಿಡಿ. ಒಂದು ಬೇಡ ಸರ್, ನಮ್ಗೆ ಆಪೇ ಬೇಡ. ಇಲ್ಲ ಗೌರ್ಮೆಂಟಿಂದ ಆಪ್ ಕೊಟ್ಬಿಡಿ, ನಾವು ರೆಡಿ ಇದ್ದೀವಿ ಆಪ್ಗೆ. ನಾನು ಹೇಳೋದು ಲಾಮ್ಲಿಂಗ್ ರೆಡ್ಡಿ ಅವ್ರು ಮನವಿ ಮಾಡ್ಕೊತ ಇದ್ದೀನಿ,
ದಯವಿಟ್ಟು ಸಾರಿಗೆ ಸಚಿವರು ಇದನ್ನ ಗಮನಕ್ಕೆ ತಗೊಂಡು ಆಟೋ ಡ್ರೈವರ್ನ ಅಳಿವು ಉಳಿವು ನಿಮ್ಮ ಕೈಲಿದೆ, ಅದೇನು ಮಾಡ್ತೀರೋ ಮಾಡಿ ಸರ್. ದಯವಿಟ್ಟು ಆಟೋ ನೀವೇ ಒಂದು ಆಪ್ ಬಿಟ್ಬಿಡಿ, ಅದರಲ್ಲೇ ನಾವು ಓಡಿಸ್ಕೊಂಡಿರ್ತೀವಿ. ಇಲ್ಲ ಮೀಟ್ರಿಗೆ ಓಡಿಸ್ತೀವಿ, ಓಲಾ ಊಬರು ಸ್ಟಾಪ್ ಮಾಡಿಸ್ಬಿಡಿ. ರಾಬಿಟೋ 4 ಆಪ್ ಇದೆ, 4 ಆಪು ಡಿಲೀಟ್ ಮಾಡಿಸ್ಬಿಡಿ. ಆಪೇ ಬೇಡ ನಮಗೆ. ಮೀಟ್ರ್ ಹಾಕೊಂಡು ನಾವು ಮೊದಲೇ ಹಂಗೆ ದುಡ್ಡು ಮಾಡ್ತಾ ಇದ್ವಿ, ಹಂಗೆ ಮಾಡ್ಕೊಂಡು ನಾವು ಜೀವನ ಮಾಡ್ಕೊತೀವಿ. ಎಕ್ಸ್ಟ್ರಾ ಯಾರು ಕರೆಯಲ್ವೋ, ಯಾರು ಬರಲ್ವೋ ಮೀಟ್ರಿಗೆ ಅವ್ರಿಗೆ ಫೈನ್ ಹಾಕಿ ಹಿಡ್ದು ಅವ್ರನ್ನ RTO ಸೀಜ್ ಮಾಡಿ ಗಾಡಿ. ಎಕ್ಸ್ಟ್ರಾ ಮೀಟ್ರ್ ಮೇಲೆ 50 ಕೊಡಿ, 100 ಕೊಡಿ, 1000 ಕೊಡಿ, ಅವೆಲ್ಲ ಮಾಡ್ತಾ ಇದ್ದಾರೆ. ಮೆಜೆಸ್ಟಿಕ್ಕು, ರೈಲ್ವೆ ಸ್ಟೇಷನು, ಮಡಿವಾಳ, ಇಲ್ಲೆಲ್ಲ ಅದೇ ಗಾಂಧಿನಗರ ಎಲ್ಲ ಮಾಡ್ತಾ ಇದ್ದಾರೆ ಆಟೋ ಡ್ರೈವರು. ಕೆಲವ್ರು ಇದ್ದಾರೆ, ಎಲ್ಲರೂ ಅಂತ ಹೇಳ್ಬಾರ್ದು, ಕೆಲವ್ರು ಇದ್ದಾರೆ. ಎಕ್ಸ್ಟ್ರಾ 100 ರೂಪಾಯಿ ಅದಕ್ಕೆ 500 ಕೊಡಿ, 1000 ರೂಪಾಯಿ ಅದಕ್ಕೆ 2000 ಕೊಡಿ, ಅವೆಲ್ಲ ಕೇಳೋದು ತಪ್ಪು. ಸಾರ್ವಜನಿಕರು ಯಾರೇನು ಅಲ್ಲೇನು ಕೊಳ್ಳೆ ಹೊಡ್ಕೊಂಬರಲ್ಲ, ನಮ್ಮಂಗೆ ಅವರು ಕಷ್ಟ ಬಿದ್ದು ಕೂಲಿ ಮಾಡ್ತಾರೆ. ನಾವು ಒಂದು ಕೂಲಿ ಮಾಡೋಕ್ಕೆ ಅಂತ ಬಂದಿದ್ದೀವಿ ಪಬ್ಲಿಕ್ಕಲ್ಲಿ. ನಾವು ಪಬ್ಲಿಕ್ ಸರ್ವೆಂಟು, ನಾವು ಪಬ್ಲಿಕ್ಗೆ ಸೇವೆ ಕೊಡಬೇಕು. ರಾತ್ರಿ ಹಗಲು ಅಂದಿರೋ ನಮಗೂ ಹೆಂಡ್ತಿ ಮಕ್ಕಳು ಎಲ್ಲ ಇರ್ತಾರೆ. ಅದನ್ನ ನಾವು ಸಾರ್ವಜನಿಕರ ಹತ್ರ ಮೀಟ್ರ್ ಹಾಕೊಂಡು 10-20 ಕೇಳಿ, ಅದು ನೆಮ್ಮದಿ ಅವರು ಕೊಡ್ತಾರೆ ಖುಷಿಯಿಂದ. ಅದ್ರ ಬಿಟ್ಬಿಟ್ಟು ಕೆಲವ್ರು ಇದ್ದಾರೆ 500 ಕೊಡಿ, 1000 ಕೊಡಿ, ಅದು ತಪ್ಪು ನಾನು ಹೇಳೋದು ಸರ್.